ಇವತ್ತು ನಮ್ಮ ಹುಡುಗ ನನ್ನ ತಮ್ಮನಾಗಿ, ಯಾಕಂದರೆ ನಾನು ಅವನು ತುಂಬ ದೂರ ಇದ್ವಿ. ನಿಮ್ಗೆ ಗೊತ್ತಿಲ್ಲ. ಒಂದು ಕುಂಭಮೇಳಕ್ಕೆ ಹೋದಾಗ ನದಿ ಸಂಗಮದಲ್ಲಿ ಕೈ ಇಟ್ಕೊಂಡಾಗ ಒಂದು ಗುಟ್ಕಾ ಪದಾಮ ಅಂತ ಹೇಳಿ ಇನ್ನು 15 ದಿವಸ ಆಗಿದೆ ಪುಣ್ಯಾತ್ಮ ಹೇಳ್ಕೊಂಡು ಬರ್ತಾ ಇದ್ದ. ನಾನು ಹಿಂಗೆ ಬಂದೆ ಈ ಪುಸ್ತಕ ಯಾಕಂದರೆ ಯಾವುದೇ ಇರಲಿ ಪ್ಲ್ಯಾನಿಂಗ್ ಆಗಿ ಹೋಗ್ತಾ ಇದ್ದ, ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದ ಅಂತ. ಇವತ್ತು ಇನ್ನೊಂದು ಏನಪ್ಪ ಅಂದರೆ ಖುಷಿನೂ ಆಗುತ್ತೋ ನೋವು ಆಗ್ತದೆ. ಇವತ್ತು ಬರ್ತಡೇ ಮೇಲ್ಗಡ್ಡೆಗೆ ಹೋಗಿ ಬರ್ತಡೇ ಇಫ್ ಐ ರೈಟ್, ಇವತ್ತು ಬರ್ತಡೇ. ಅದೇ ದಿವಸ ನಾವು ಶ್ರದ್ಧಾಂಜಲಿ ಮಾಡ್ತಾಯಿದ್ವಿ. ಎಂಥ ದುದೈವ ನೋಡಿ. ಹಾಗಾಗಿ ಈ ಮಟ್ಟಕ್ಕೆ ಬೆಳಬೇಕಾದ್ರೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ತಮ್ಮನಾಗಿ ನೋಡ್ಕೊಂಡಂಥ ನಮ್ಮ ಇವತ್ತು ಮಂಜುನಾಥ್ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆಸಿದ್ದು ಎಮ್ ಎ ಕೃಷ್ಣಪ್ಪನವರು ಒಂದು ಹಂತಕ್ಕೆ ತಗೊಂಡು ಹೋಗಿದ್ದು ನಮ್ಮ ಇವತ್ತು ಮಂಜುನಾಥ್ ಅವರು. ಆಮೇಲೆ ಅದಕ್ಕೆ ಇವಾಗ ಸಾಥ್ ಕೊಡ್ತಾ ಇದ್ದರೆ ನಮ್ಮ ಆಜ್ಞೆ ಅಣ್ಣ. ಹಾಗಾಗಿ ನಮ್ಮ ಹುಡುಗನ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ, ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದೆ ನಾನು. ತುಂಬ ಕೆಲವೇ ದಿವಸದಲ್ಲಿ ಏನು ಚಪ್ಪನಾಪ ಬೆದಗೋಡು ಒಂದು ಹೋಗ್ತಾ ಇದ್ದ. ಅಷ್ಟು ಮಟ್ಟಕ್ಕೆ ನಾವೆಲ್ಲ ಒಂದಾಗಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನಾನು ಇದೇ ಬರಬೇಕಾದ್ರೆ ಹೇಳಿದೆ ನಮ್ಮ ಹುಡುಗನಿಗೆ, 14 ಏಳು ಮೈನ್ ಜೊತೆ ಹೋಯ್ತಪ್ಪ, ನಾವು 9 ಜೊತೆ ಅನ್ನೋದು ಅಂತ ಆಂಬುಲೆನ್ಸ್ ವ್ಯಾನ್ನಲ್ಲಿ. ಆ ಮಟ್ಟಕ್ಕೆ ನಾನಾಗಿದ್ದೀನಿ. ಐ ಡೋಂಟ್ ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ಹಂಗಾಗಿ ಎಲ್ಲ ಅವ್ರ ಕುಟುಂಬಸ್ಥರಿಗೆ, ಅವ್ರ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳಿಗಳಿಗೆ ಈ ಶಿಸ್ತು ಇರಬೇಕು. ಮಾತು ಕೊಟ್ಟಂಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದ ನಮ್ಮ ನೀಲಕಂಠೇಗೌಡ, ಅದನ್ನು ನಾವು ಪಾಲನೆ ಮಾಡಬೇಕು. ಆವಾಗಲೇದು ಪಾರ್ಟಿಗೂ ಅನ್ನೋ ಒಂದು ಒಗ್ಗಟ್ಟು ಬರ್ತದೆ. ನಮ್ಮ ನೀಲಕಂಠೇಗೆ ಒಂದು ಆತ್ಮಸಾಕ್ಷಿ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ. ಅವರಿಗೆ ನಿಮ್ಮ ಪರವಾಗಿ, ಎಲ್ಲ ದೇವರ ಪರವಾಗಿ ಅವರಿಗೆ, ಅವ್ರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೊಡ್ತಾ ಇದ್ದೀನಿ. ಮುಳಬಾಲ್ ತಾಲೂಕಿನ ನಿಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಅಣ್ಣನಾಗಿರ್ತಕ್ಕಂಥ ನೀಲಕಂಠನವರ ಇವತ್ತು ಒಂದು ಸಭೆಯಲ್ಲಿ ಹೊಂದಿರ್ತಕ್ಕಂಥ ವಿಶೇಷವಾಗಿ ನಮ್ಮ ನಾಯಕರಾದಂಥ ಪುತ್ತೂರು ಮಂಜಣ್ಣವರೇ, ಆದಿನಾರಾಯಣವರೇ, ವಿಶೇಷವಾಗಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ, ಎಲ್ಲ ತಮ್ಮಂದರಿಗೆ ನಾನು ಯಾವತ್ತೂ ಕೂಡ ನೀಲಕಂಠಣ್ಣವ್ರ ಮನೆಗೆ ಹೋದರೆ ಮಿನಿ ಹಾಸ್ಟೆಲಪ್ಪ ಇದು ಹಾಸ್ಟೆಲ್ ನಿಮ್ಮದು ಮನೆ ಅಂತ ಹೇಳ್ತಾ ಇದ್ರು. ಆ ಮಕ್ಕಳೆಲ್ಲ ಅಷ್ಟೊಂದು ಮುತುವರ್ಜಿಯಿಂದ ಬಂದು ಮಾತಾಡ್ತಾ ಇದ್ರು. ಅಷ್ಟು ಚೆನ್ನಾಗಿರ್ತಕ್ಕಂಥ, ಅಷ್ಟು ಆ ಕುಟುಂಬ ಅಷ್ಟು ಆ ರೀತಿ ಬೆಳ್ಕೊಂಡು ಬಂದಿರ್ತವೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಾವು ಹೊಂದ್ಕೊಂಡು ಸೋದ ಮೇಲೆ ಹೇಳ್ತಾ ಇದ್ವಿ, ಏನೇ ಆಗಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತ ಒಂದು ಪಣವನ್ನು ಕಟ್ಟಿ ಎಲ್ಲರನ್ನೂ ಕೂಡ ಎಲ್ಲ ಯಾವ್ಯಾವ ಪಕ್ಷದಿಂದ ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲ ಕೂಡ ಸೇರಿಸ್ಕೊಂಡು ನಾವು ಪಕ್ಷ ಬಲಪಡಿಸಿ ನಮ್ಮ ಕೊತ್ತೂರು ಮಂಜಣ್ಣವ್ರ ಮಾತು ಉಳಿಸಬೇಕು ಅಂತ ಅವರೆಲ್ಲ ಕೂಡ ತಾಲೂಕಲ್ಲಿ ಯಾರ್ಯಾರು ಮನಸ್ತಾಪಗಳಿದೆ ಅವರೆಲ್ಲ ಕೂಡ ಸರಿ ಮಾಡಿ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ವ್ಯಕ್ತಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ನಾನು ಎಲ್ಲ ಇವರು ನಮ್ಮ ಮುತ್ತೂರು ಸೇನಾನು ಹೇಳಿದ್ರು, ಎಲ್ಲ ತಾಲೂಕಲ್ಲಿ ಕೂಡ ಮಿಸ್ಅಪ್ರೇಷನ್ ಆಗಿದೆ. ಕೊಟ್ಟಿರ್ತಕ್ಕ ದುಡ್ಡು ಭಾಳ ನಾವು ಸುಮಾರು 300-400 ಕೋಟಿ ಇವತ್ತು ತಾಲೂಕು ಕೊಟ್ಟಿರ್ತಕ್ಕಂಥವ್ರು. ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ಸು, DCC ಬ್ಯಾಂಕ್ಸು, ತಾಲೂಕು ಪಂಚಾಯತ್ ಸದಸ್ಯರು, ವಕೀಲ ವೃತ್ತಿ, ಅಧ್ಯಕ್ಷರು, ನಾವು ಯಾವತ್ತೂ ಕೂಡ ಅಧ್ಯಕ್ಷರು ಅವ್ರು ನಾನು ತಾಲೂಕು ಪಂಚಾಯತ್ ಸದಸ್ಯರು ಯಾವತ್ತೂ ಜಗಳ ಆಡೋದೆ. ನಾವು ಯಾವತ್ತೂ ನಾವು ನೀಲ್ಕಂಠ ನಾವು ಜಗಳ ಆಡೋದೆ. ಇರಪ್ಪ ಗೋಪಾಲ್ ಬಂದಮೇಲೆ ಸ್ವಲ್ಪ ಗಲಾಟೆ ಆಗ್ತದೆ, ಇರಪ್ಪ ಅಂತ ಹೇಳೋದು. ಯಾಕಂದ್ರೆ ನಾವು ಅಷ್ಟೊಂದು ಚೆನ್ನಾಗಿ ಮೊದಲು ನಮ್ಮ ಪೂಜೆ ಗುರುಗಳಂತ ಆಲಂಗೂರು ಸಿರಣ್ಣ ಹೋದ್ರೆ ಜಗಳ ಆಡ್ತಾ ಇದ್ವು. ಆಮೇಲೆ ತದನಂತರ ನೀಲಕಂಠನ ಹತ್ರ ಜಗಳ ಆಡ್ತಾ ಇದ್ವಿ. ಯಾಕಂದರೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು, ನೀವು ಈ ರೀತಿ ಬೆಳಿಬೇಕಪ್ಪ, ಈ ಥರ ಮಾತಾಡ್ಬಾರ್ದಪ್ಪ, ಈ ಥರ ಗಲಾಟೆ ಮಾಡಬಾರ್ದಪ್ಪ ಅಂತ ಹೇಳ್ತಕ್ಕಂಥ ಒಬ್ಬ ಏಕೆಂದರೆ ನಮ್ಮ ಆಲಂಗೂರು ಸಿರಣ್ಣ ಆದಮೇಲೆ ಅವರೇ. ಯಾಕಂದರೆ ವಿಶೇಷವಾಗಿ ಈ ಪಕ್ಷವನ್ನು ಕಟ್ಟಿ ನಾವು ಏನೇ ಆಗಲಿ, ನನಗೆ ಒಂದು ಕೆಟ್ಟ ಹೆಸರು ಬಂದಿದೆ ತಾಲೂಕಲ್ಲಿ. ನಾನು ಅಧ್ಯಕ್ಷ ಆದಮೇಲೆ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಯಾವುದೇ ಕಾರಣಕ್ಕೂ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ನಮ್ಮ MLA ಗೆಲ್ಲಿಸಲೇಬೇಕು ಅಂತ ಒಂದು ಅವರು ಗುರಿಯನ್ನು ಇತ್ತು. ಆ ಗುರಿಯನ್ನು
ಏನು ಇವತ್ತು ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣ ಅವರು ಅಮಾನವನ್ನ ಅವರಿಗೆ ಸಾಥನ್ನು ಕೊಟ್ಟು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷಭೇದ ಇದನ್ನು ನಾವೇನು ಪಕ್ಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಇದನ್ನು ಇಲ್ಲೇ ಅದನ್ನು ಮರೆದು ಬಿಟ್ಟು ನಾವು ಪಕ್ಷ ಕಟ್ಟಕ್ಕೆ ನಾವು ಸಹಕಾರ ನೀಡಬೇಕು. ಇನ್ನು ಮುಂದೆ ಏನು ನಾವು ಕೊತ್ತೂರು ಮಂಜಣ್ಣ ಅವರು ಕೋಲಾರಲ್ಲಿ ಶಾಸಕರು ಕೂಡ ನಮ್ಮ ತಾಲೂಕು ಕಡೆ ಹೆಚ್ಚಿಗೆ ಗಮನ ಕೊಡ್ತಾರೆ. ಅದರಿಂದ ಏನು ನಮ್ಮ ನೀಲಕಂಠೇಗೌಡರ ಆಸೆ ಇದೆ, ಆಸೆಯನ್ನು ಬಗೆಹರಿಸಬೇಕು ಅಂತ ತಮ್ಮೆಲ್ಲರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಯಕರಿಗೆಲ್ಲ ಬಂದಿರ್ತಕ್ಕಂಥವ್ರು ತಾಯಂದಿರಿಗೂ ನನ್ನ ಪತ್ರಿಕಾ ಮಾಧ್ಯಮದಲ್ಲಿ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.